ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಏನಪ್ಪ ಅಂತ ಅಂದರೆ, ನೋಡಿ, ನಾಳೆ 11ನೇ ತಾರೀಕಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಿದೆ. ಅದರಲ್ಲೂ ಶ್ಯಾಮಲ ನವರಾತ್ರಿ ಅಂತ ಸ್ಟಾರ್ಟ್ ಆಗ್ತಿದೆ. ಅಂದರೆ ಅದನ್ನು ಗುಪ್ತ ನವರಾತ್ರಿ ಅಂತ ಕೂಡ ಕರೀತಾರೆ. ಈ ಗುಪ್ತ ನವರಾತ್ರಿ ಟೈಮಲ್ಲಿ ನೀವು ಒಂದು ಚಿಕ್ಕದು ಒಂದು ಉಪಾಯ ಮಾಡೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ತುಂಬ ಯಶಸ್ಸು ಮತ್ತು ಕೀರ್ತಿ ಪಡೆಯೋದಕ್ಕೆ ನೀವೇ ಕಾರಣರಾಗ್ತೀರಾ. ಯಾವುದಪ್ಪ ಅದು ಉಪಾಯ ಅಂತ ಅಂದರೆ, ನೋಡಿ, ಯಥಾ ಪ್ರಕಾರ ನಿಮ್ಮ ಮನೆಗಳಲ್ಲಿ ದಿನಪ್ರತಿ ನೀವು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತೀರಾ. ಆ ಪೂಜೆ ಪುನಸ್ಕಾರಗಳ ಮಾಡೋ ಜೊತೆಗೆ ನಾನು ಹೇಳ್ಕೊಡುವಂಥ ಈ ಮಂತ್ರನ ದಯವಿಟ್ಟು ನೀವು ಪ್ರತಿದಿನ ಹೇಳೋಕ್ಕಾಗಲಿಲ್ಲ ಅಂದರೂ ಈ 9 ದಿನಗಳ ಕಾಲ ನೀವು ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡಿ, ಅಥವಾ ನೀವೇ ಹೇಳುವಾಗ ನೀವು ನಿಮ್ಮ ಮಕ್ಕಳನ್ನ ನಿಮ್ಮ ಎದುರಿಗೆ ಕುಂಡಿಸ್ಕೊಂಡು ಪ್ರತಿಯೊಂದು ಮಂತ್ರನೂ ಹೇಳುವಾಗ ಅವರು ಕೇಳಿಸ್ಕೊಳ್ಳೋ ಥರ ದಯವಿಟ್ಟು ಹೇಳಿ. ಯಾಕೆ ಈ ಮಂತ್ರನ ನೀವೇ ಹೇಳಿ ಅಂತ ಹೇಳ್ತೀನಿ ಅಂತ ಅಂದರೆ, ನೀವು ಹೇಳುವಾಗ ಮಕ್ಕಳು ಅದನ್ನು ಆಲಿಸಿದಾಗ ಅವ್ರಿಗೆ ನೆನಪಿನ ಶಕ್ತಿ ಏನಾದ್ರೂ ಕಡಿಮೆ ಇದ್ದರೆ ಅವ್ರಿಗೆ ಏಕಾಗ್ರತೆ ಅನ್ನೋದು ಬರುತ್ತೆ. ಆಮೇಲೆ ಅವ್ರಿಗೆ ಓದೋದ್ರಲ್ಲಿ ಚೆನ್ನಾಗಿ ಚುರುಕುತನ ಅನ್ನೋದು ಏಳಿಗೆ ಆಗೋದಕ್ಕೆ ಇದು ಕಾರಣ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳ್ಕೊಡೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರೋ ಅಷ್ಟು ಬೇಗ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಮತ್ತು ಕೀರ್ತಿನ ಪಡಿತಾರೆ. ಅಕಸ್ಮಾತ್ ನೀವು ನಿಮ್ಮ ಮನೆಯಲ್ಲಿ ನೀವು ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋಕ್ಕಾಗಲಿಲ್ಲ ಅಂದರೂ ನೀವು ಪೂಜೆ ಪುನಸ್ಕಾರ ಎಲ್ಲ ಮುಗ್ದಿದ ನಂತರ ಸಂಜೆ ಸಮಯದಲ್ಲಾದರೂ ಸರಿ ನೀವು ಈ ಮಂತ್ರಗಳನ್ನ ಮಕ್ಕಳಿಗೆ ಹೇಳ್ಕೊಡಿ. ಸಾಧ್ಯ ಆದರೆ ಅವರು ಹೇಳೋವಂಥ ಪರಿಸ್ಥಿತಿಯಲ್ಲಿ ಇದು ಹೇಳ್ತೀವಿ ಅಂತಂದರೆ ನೀವು ಹೇಳ್ಕೊಂಡು ಮತ್ತು ಮಕ್ಕಳಿಗೂ ಹೇಳ್ಕೊಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗುತ್ತೆ. ಯಾಕೆ ಇದನ್ನು ಹೇಳಬೇಕು ಅಂದರೆ, ನೋಡಿ, ಈ ಕವಿರತ್ನ ಕಾಳಿದಾಸ ಫಿಲಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಮಂತ್ರನ ಹೇಳ್ತಾರೆ. ನೀವು ಗಮನಿಸ್ಬೋದು, ಈ ಮಂತ್ರಕ್ಕೆ ಅಷ್ಟು ಪವರ್ ಇದೆ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಫಿಲಮಲ್ಲಿ ಹೇಳ್ತಾ ಅವರಿಗೆ ದೇವಿ ಆಹ್ವಾನ ಆಗಿರೋ ಥರ ಆಗಿಬಿಡುತ್ತಂತೆ. ಆವಾಗ ಅವರು ತುಂಬಾ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅವರಿಗೆ ಕಣ್ಣಲ್ಲಿ ಹೃದಯದಲ್ಲಿ ನೀರು ತುಂಬಿ ಬರೋ ಥರ ಆಗಿಬಿಟ್ಟು ತುಂಬ ಒದ್ದಾಡ್ಬಿಟ್ರಂತೆ. ಯಾಕಂದರೆ ಭಯ ಆಗ್ತಾ ಇತ್ತಂತೆ. ಆ ಮಂತ್ರಗಳನ್ನೆಲ್ಲ ಹೇಳುವಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ವೈಬ್ರೇಷನ್ ಜಾಸ್ತಿ ಆಗ್ತಾ ಇತ್ತಂತೆ. ನಾನು ಓದಿರೋದು ಬರೀ 4ನೇ ಕ್ಲಾಸು, ಆದರೆ ಈ ಮಂತ್ರನ ನಾವು ಹೇಳುವಾಗ ಮತ್ತು ಆ ಹಾಡಲ್ಲಿ ಶೂಟಿಂಗ್ ಮಾಡುವಾಗ ಅವ್ರಿಗೆ ಏನೋ ಒಂಥರ ದೇವಿನೇ ಬಂದು ಆಹ್ವಾನ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸನ ಆ ನಾಲ್ಗೆ ಮೇಲೆ ಬರೆಯೋಂಥ ದೃಶ್ಯನ ನೀವು ನೋಡಿರ್ಬೋದು. ಅಲ್ಲಿ ದೇವಿ ಬಂದು ಓಂಕಾರ ಬರೆಯುವಾಗ ಅವ್ರು ಎಷ್ಟು ತೊದಲಿಸ್ತಾರೆ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ದೇವಿನೇ ಬಂದು ಬರೆದೋದ್ರೇನೋ ಅನ್ನೋ ಥರ ಅವ್ರಿಗೆ ಫೀಲ್ ಆಗ್ತಾ ಇತ್ತಂತೆ. ಆ ರೀತಿ ಈ ಸ್ತೋತ್ರ ನಮಗೆ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಈ ಸ್ತೋತ್ರನ ದಯವಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಸಾಧ್ಯವಾದಷ್ಟು ನಾಳೆ 9 ದಿನಗಳ ಕಾಲ ಯಾರೇ ಆಗಲಿ ಈ ಮಂತ್ರಗಳನ್ನ ಓದುವಾಗ ದಯವಿಟ್ಟು ನಾನ್ ವೆಜ್ ಎಲ್ಲ ತಿನ್ನೋಕೆ ಹೋಗ್ಬೇಡಿ. ಮಕ್ಕಳಿಗೂ ಕೂಡ ನಾನ್ ವೆಜ್ ಎಲ್ಲ ತಿನ್ನಿಸ್ಬೇಡಿ. ನೀವು ಎಕ್ಸಾಮ್ ಟೈಮ್ಗಳಲ್ಲಿ ಮಕ್ಕಳಿಗೆ ಸಾಧ್ಯವಾದಷ್ಟು ಬ್ರಾಹ್ಮಿ ಎಲೆ ಅಂತ ಬರುತ್ತೆ, ಆ ಬ್ರಾಹ್ಮಿ ಎಲೆ ಮತ್ತು ಒಂದೆಲಗ ಅಂತ ಸಿಗುತ್ತೆ. ಆ ಎಲೆಗಳನ್ನ ನೀವು ತೊಗೊಂಬಂದು ನೀವು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿಬಿಟ್ಟು ನೀವು ಏನು ಮಾಡಬೇಕು ಅಂತ ಅಂದರೆ, ಒಂದು ಜೇನುತುಪ್ಪ ಇರುತ್ತಲ್ಲ, ಆ ಜೇನುತುಪ್ಪದ ಜೊತೆ ಬೆರೆಸಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ನೆನಪಿನ ಶಕ್ತಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಿಮಗೆ ಶಂಖಪುಷ್ಪ ಅಂತ ಸಿಗುತ್ತೆ. ಆ ಶಂಖಪುಷ್ಪ ಏನಾದರೂ ಹೂಗಳು ನೀಲಿ ಕಲರ್ ಇರುತ್ತೆ, ಆ ಹೂಗಳನ್ನ ನೀವು ತೊಗೊಂಬಂದು ಅದನ್ನು ಅಷ್ಟೇ ಚೆನ್ನಾಗಿ ನೀವು ನೀರಲ್ಲಿ ಹಾಕಿ ಕುದಿಸಿ ಮಕ್ಕಳಿಗೆ ಕುಡಿಸೋದ್ರಿಂದ ಖಂಡಿತವಾಗ್ಲೂ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಅಥವಾ ಮಕ್ಕಳಲ್ಲಿ ತೊದಲು ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಯಾಕಂದರೆ ಇವಾಗ
ಎಕ್ಸಾಮ್ ಟೈಮ್ಗಳಲ್ಲಿ ನಾವು ಇವಾಗಲೂ ಒಂದು ಸ್ವಲ್ಪ ಮಕ್ಕಳ ಕಡೆಗೆ ನಾವು ಗಮನ ಕೊಡಲಿಲ್ಲ ಅಂದರೆ ಅವರ ಭವಿಷ್ಯ ಕೂಡ ಹಾಳಾಗುವಂಥದ್ದಕ್ಕೆ ನಾವು ಕಾರಣ ಆಗ್ತೀವಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನಾಳೆಯಿಂದ ಸಾಧ್ಯವಾದಷ್ಟು ಒಂದು 9 ದಿನಗಳ ಕಾಲ ಈ ಮಂತ್ರನ ನೀವು ಹೇಳ್ಕೊಳ್ಳಿ. ಆಮೇಲೆ ಕಾಲೇಜು ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ಮಂತ್ರ ತುಂಬ ಸಹಾಯ ಆಗುತ್ತೆ. ನೀವೇನಾದರೂ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಬೇಕು, ನಾವು ಜೀವನದಲ್ಲಿ ಗುರಿ ಸಾಧಿಸಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಅಥವಾ ಒಳ್ಳೆ ಸ್ಥಾನದಲ್ಲಿ ನಾನು ನಂಬರ್ 1 ಆಗಿರಬೇಕು, ಎಲ್ಲದರಲ್ಲೂ ನಾನು ಕಿಂಗ್ ಆಗಿರಬೇಕು ಅಂತ ಬಯಸೋರು ದಯವಿಟ್ಟು ಈ ಶ್ಯಾಮಲಾ ಸ್ತುತಿನ ನೀವು ದಯವಿಟ್ಟು ಒಂದು 11 ಸಾರಿ ಪ್ರತಿದಿನ ಹೇಳ್ಕೊಳ್ಳಿ. ಯಾಕಂದರೆ ನೋಡಿ, ರಾಜ್ಕುಮಾರ್ ಅವರು ಬರೀ 4ನೇ ಕ್ಲಾಸ್ ಓದಿದ್ದಷ್ಟೇ, ಆದರೆ ಅವರು ಪ್ರತಿದಿನ ಈ ಮಂತ್ರನ ಹೇಳ್ಕೊತಾ ಇದ್ರಂತೆ. ಯಾಕಂದರೆ ಅವ್ರಿಗೆ ಯಶಸ್ಸು ಮತ್ತು ಕೀರ್ತಿ ಲಭಿಸೋದಕ್ಕೆ ಈ ಮಂತ್ರ ತುಂಬ ಸಹಾಯ ಮಾಡ್ತಂತೆ. ಯಾಕಂದರೆ ಈ ಮಂತ್ರ ಅವರು ಹೇಳ್ತಾ ಹೇಳ್ತಾ ನೋಡಿ, ನಮಗೆ ಗೊತ್ತು ಈಗ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಕಲಾವಿದ ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಅವರು ಓದಿದ್ದೆಷ್ಟು ಬರೀ 4ನೇ ಕ್ಲಾಸು, ಆದರೆ ಅವ್ರಿಗೆ ವಿದ್ಯಾ ಸರಸ್ವತಿ ಯಾವ ರೀತಿ ಒಲಿದ್ರು ಅಂತ ಅಂದರೆ ಅವರು ಈ ಮಂತ್ರನ ಪ್ರತಿದಿನ ತಪ್ಪದೇ ಹೇಳ್ಕೊತಾ ಇದ್ರಂತೆ. ಶೂಟಿಂಗ್ ಸ್ಪಾಟ್ಗೆಲ್ಲ ಹೋದಾಗ ಮನಸ್ಸಲ್ಲಿ ಹೇಳ್ಕೊಂಡು ಸರಸ್ವತಿಗೆ ಜ್ಞಾನ ಮಾಡಿ ಆ ತಾಯಿಗೆ ನಮಸ್ಕಾರ ಮಾಡಿ ಮಂತ್ರ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ರಂತೆ. ಅದಕ್ಕೆ ಅವರು ಯಾವುದೇ ರೀತಿ ಸೋಲನ್ನು ಅನುಭವಿಸ್ಲಿಲ್ಲ, ನಂಬರ್ 1 ಸ್ಥಾನದಲ್ಲಿದ್ದರು. ಅದಕ್ಕೋಸ್ಕರ ನೀವು ಏನಾದರೂ ಒಂದು ನಂಬರ್ 1 ಸ್ಥಾನದಲ್ಲಿ ನಾವು ಇರಬೇಕು, ನಾವು ಯಶಸ್ಸನ್ನು ಸಾಧಿಸಲೇಬೇಕು. ನಾವು ಸೋತು ಲೈಫಲ್ಲಿ ತುಂಬ ಸೋತೋಗ್ಬಿಟ್ಟಿದ್ದೀವಿ, ಯಾವತ್ತೂ ನಮಗೆ ಗೆಲುವನ್ನೋದು ಸಿಗ್ತಾ ಇಲ್ಲ ಅಂತ ನಿರಾಶೆ ಒಳಗಾಗಿರೋರು ದಯವಿಟ್ಟು ಈ ಶ್ಯಾಮಲಾ ಸ್ತುತಿನ ಪ್ರತಿಯೊಂದು ದಿನ ಅಟ್ಲೀಸ್ಟು ನೀವು ಒಂದು 11 ಸಾರಿ ನೀವು ಪ್ರತಿದಿನ ನೀವು ಹೇಳ್ಕೊಳ್ಳಿ. ಅದರಲ್ಲೂ ಈ 9 ದಿನ ಈ ಗುಪ್ತ ನವರಾತ್ರಿ ಟೈಮ್ಗಳಲ್ಲಿ ನೀವು ಹೇಳ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಸಾಧ್ಯವಾದಷ್ಟು ನಾಳೆ ದಿನದಿಂದ ನೀವು ನಿಮ್ಮಲ್ಲಿ ಯಾರಾದರೂ ಸುತ್ತಮುತ್ತ ಬಡವರು ಮಕ್ಕಳುಗಳೇನಾದರೂ ಇದ್ದರೆ ಅವರಿಗೆ ಪೆನ್ಸಿಲ್ನ ದಾನವಾಗಿ ಕೊಡಿ, ಮತ್ತು ಬುಕ್ಕನ್ನ ದಾನವಾಗಿ ಕೊಡಿ. ಆಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸರಸ್ವತಿ ದೇವಿನ ಪೂಜೆ ಮಾಡಿ. ನೀವು ಸರಸ್ವತಿ ದೇವಸ್ಥಾನಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ. ಅದರಲ್ಲೂ ಹಯಗ್ರೀವ ಟೆಂಪಲ್ಗಳು ಎಲ್ಲಿದೆಯೋ ಅಲ್ಲಿಗೆ ಕರ್ಕೊಂಡೋಗಿ. ಯಾಕೆ ನೀವು ಹಯಗ್ರೀವ ಟೆಂಪಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದರೆ ನೋಡಿ, ಸರಸ್ವತಿ ದೇವಿಗೆ ವಿದ್ಯಾಭ್ಯಾಸನ ಕಲಿಸಿದ್ದು ಬಂದು ಹಯಗ್ರೀವ ದೇವರಾಗಿರ್ತಾರೆ. ಆ ಹಯಗ್ರೀವ ದೇವಸ್ಥಾನಕ್ಕೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದು ಬೇಗನೆ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ನೀವು ಹಯಗ್ರೀವ ಟೆಂಪಲ್ಗೆ ಹೋದಾಗ ಸಾಧ್ಯವಾದಷ್ಟು ನೀವು ಅಲ್ಲಿ ಜೇನುತುಪ್ಪದ ಅಭಿಷೇಕನ ಮಾಡಿಸಿ, ತುಳಸಿ ಅಭಿಷೇಕನ ನೀವು ಅರ್ಚನೆ ಮಾಡಿಸಿ, ಅದನ್ನು ನೀವು ಮಾಡಿಸಿ ಮಕ್ಕಳಿಗೆ ತಂದು ನೀವು ತಿನ್ನಿಸೋದ್ರಿಂದ ತುಳಸಿನ ಮತ್ತು ಜೇನುತುಪ್ಪನ ಮಕ್ಕಳಲ್ಲಿ ಏನಾದರೂ ದಡ್ಡತನ ಇದ್ದರೆ ಅದು ನಿವಾರಣೆ ಆಗುತ್ತೆ. ಅದರಲ್ಲೂ ಸಾಧ್ಯವಾದಷ್ಟು ನೀವು ಲವಂಗ ಇರುತ್ತಲ್ಲ, ಆ ಲವಂಗನ ನೀವು ಒಂದು 108ನ ನೀವು ಅದನ್ನು ನೀವು ಹಾರವಾಗಿ ಮಾಡಿಬಿಟ್ಟು ಅದನ್ನು ನೀವು ತಗೊಂಡೋಗಿ ಅದನ್ನು ನೀವು ಹಯಗ್ರೀವ ಟೆಂಪಲ್ಗೆ ನೀವು ಕೊಟ್ಟು ಅದನ್ನು ನೀವು ಮಾಲೆ ಮಾಡಿ ಅದನ್ನು ಹಾಕ್ಸೋದ್ರಿಂದನೂ ಸಹ ನಿಮಗೆ ನೀವು ಯಾವ ಉದ್ದೇಶಕ್ಕೆ ಯಾವ ಕೆಲಸ ಬೇಕು, ನಿಮಗೆ ಒಂದು ಒಳ್ಳೆ ಕೆಲಸ ಬೇಕು ಅಂತಿರ್ತೀರೋ ಅಂಥ ಒಳ್ಳೆ ಕೆಲಸ ಕೂಡ ನಿಮಗೆ ಸಿಗುತ್ತೆ. ಅದನ್ನು ನೀವು ಈ 9 ದಿನದ ಒಳಗಡೆ ನೀವು ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಒಳ್ಳೆ ಸಮಯದಲ್ಲಿ ನಾವು ಒಳ್ಳೆ ಮುಹೂರ್ತದಲ್ಲಿ ಒಂದು ಒಳ್ಳೆ ಕೆಲಸನ ನಾವು ಮಾಡಿದಾಗ ಅದು ನಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಾಳೆ ವಿಶೇಷ ಯೋಗದಲ್ಲಿರುವಂಥದ್ದು ಈ ಗುಪ್ತ ನವರಾತ್ರಿ ಆಗಿರೋದ್ರಿಂದ ಸಾಧ್ಯವಾದಷ್ಟು ನೀವು ತಂದೆ ತಾಯಿಗಳು ಮಕ್ಕಳಿಗೆ ಈ ರೀತಿ ಸ್ತೋತ್ರನ ಹೇಳ್ಕೊಡಿ. ನೋಡಿ, ಇದನ್ನು ನಾನು ವಿಡಿಯೋದಲ್ಲಿ ಮಾಡಿ ನಿಮಗೆ ಫೋಟೋ ಸಮೇತ ಹಾಕಿದ್ದೀನಿ. ನಿಮ್ಗೆ ಹೇಳ್ಕೊಳಕ್ಕೆ ಬರಲಿಲ್ಲ ಅಂತ ಅನಿಸುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಈ ಕವಿರತ್ನ ಕಾಳಿದಾಸ ಫಿಲಮಲ್ಲಿ ನೀವು ಅದರಲ್ಲಿ ಬರುವಂಥ ಹಾಡನ್ನು ಸಹ ನೀವು ಕೇಳ್ಬೋದು ಅಥವಾ ನೀವು ನೋಡ್ಬೋದು. ಆ ಪೂಜಾ ಸಮಯಕ್ಕೆ ನೀವು ಆ ಹಾಡನ್ನು ಹಾಕ್ಕೊಂಡು ನೀವು ನೋಡೋದ್ರಿಂದ ಅಥವಾ ಕೇಳೋದ್ರಿಂದ ನಿಮ್ಗೆ ಎಷ್ಟೋ ಅನುಕೂಲ ಆಗುತ್ತೆ. ನೋಡಿ, ನಾನು ಇದನ್ನು ಇಲ್ಲಿ ನಿಮಗೆ ಫೋಟೋ ಸಮೇತ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಪ್ರತಿಯೊಂದು ಸಾಲನ್ನು ನಿಮಗೆ ಅರ್ಥ ಆಗಲಿ ಅಂತ ನಾನು ಯಾಕೆ ಬರೆದಾಕ್ತೀನಿ ಅಂದರೆ ನೀವು ಓದ್ಕೊಳ್ಳುವಾಗ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಪ್ರತಿಯೊಂದೂ ನೋಡಿ ಇಷ್ಟು ಚೆನ್ನಾಗಿ ಬರೆದು ಹಾಕಿದ್ದೀನಿ. ಪ್ರತಿಯೊಂದೂ ನೀವು ಹೇಳ್ಕೊಳ್ಳಿ. ಯಾಕಂದರೆ ನೀವು ಮಂತ್ರನ ಹೇಳ್ಕೊಳ್ಳೋದ್ರಿಂದನೇ ಎಷ್ಟೋ ನೀವು ಪೂಜೆ ಪುನಸ್ಕಾರ ಮಾಡದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಈ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ನಾಳೆಯಿಂದ ನೀವು ಇದನ್ನು ಮಾಡ್ಕೊಳ್ಳಿ. ಅದರಲ್ಲೂ ನೀವು
ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಈ ಸಂಜೆ ಹೊತ್ತಲ್ಲಿ ಅಂದರೆ 6 ಗಂಟೆಯಿಂದ 7 ಗಂಟೆ ಗೋಧೂಳಿ ಸಮಯದಲ್ಲೂ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ನಿಮಗೆ ಸುತ್ತಮುತ್ತ ಇರೋವಂಥ ಸರಸ್ವತಿ ದೇವಸ್ಥಾನಗಳಂದರೆ ನೋಡಿ, ಶೃಂಗೇರಿಗೆ ಹೋಗೋದಾದರೆ ಶೃಂಗೇರಿಗೆ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ಸಾಧ್ಯವಾದರೆ ನೀವು ಚಿಕ್ಕಮಂಗ್ಳೂರು ಹತ್ರ ಇದೆ ಸರಸ್ವತಿ ಟೆಂಪಲ್ಲು, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ಮತ್ತು ತುಮಕೂರು ಡಿಸ್ಟಿಕ್ಕಲ್ಲಿ ಒಂದು ಸರಸ್ವತಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ಮತ್ತು ಕುಣಿಗಲ್ ಹತ್ರ ಇದೆ ಸರಸ್ವತಿ ದೇವಸ್ಥಾನ, ಅಲ್ಲಿಗೂ ಸಹ ನೀವು ಹೋಗ್ಬಿಟ್ಟು ಬನ್ನಿ. ಸಾಧ್ಯವಾದಷ್ಟು ನಾಳೆ 9 ದಿನಗಳಲ್ಲಿ ಎಲ್ಲಾದರೂ ನಿಮಗೆ ಸರಸ್ವತಿ ದೇವಸ್ಥಾನಗಳು ಸಿಕ್ಕಿದ್ರೆ ಅಲ್ಲಿಗೆ ನೀವು ನಿಮ್ಮ ಮಕ್ಕಳ ಸಮೇತ ಹೋಗಿ ಜೇನುತುಪ್ಪದ ಅಭಿಷೇಕನ ಖಂಡಿತವಾಗ್ಲೂ ಮಾಡಿಸಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಈ ಮಂತ್ರನ ನಾನು ಒಂದೆರಡು ಸಾಲನ್ನು ನಿಮ್ಗೆ ಇಲ್ಲಿ ಹೇಳ್ತೀನಿ, ಇಲ್ಲಿ ಬರ್ದಾಕಿರ್ತೀನಿ ಪೂರ್ತಿ ಮಂತ್ರನ, ದಯವಿಟ್ಟು ನೀವು ಹೇಳ್ಕೊಳ್ಳಿ. ನೋಡಿ ಆ ಮಂತ್ರ ಯಾವ ರೀತಿ ಇದೆ ಅಂದರೆ ನೋಡಿ ಹೇಳ್ತೀನಿ ನೋಡಿ. ಶ್ರೀ ಶ್ಯಾಮಲಾ ಸ್ತುತಿ ಮಾಣಿಕ್ಯ ವೀಣಾ ಉಪಲಾಲಯಂತಿಂ. ನೋಡಿ ಒಂದು ನಿಮಿಷ ಮಂತ್ರ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ನೋಡಿ ಹೇಳ್ತೀನಿ, ಒಂದು ನಿಮಿಷ. ನೋಡಿ ಆ ಮಂತ್ರ ಬಂದು ಈ ರೀತಿ ಇದೆ. ಶ್ಯಾಮಲಾ ಸ್ತುತಿ ಮಾಣಿಕ್ಯ ವೀಣಾ ಮುಪಲಾಯಂತಿಂ ಮಹಾಲಾಸಂ ಮಂಜುಳ ವಾಗ್ಮಿಲಾಸಂ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಆ ಮಂತ್ರನ. ಶ್ರೀ ಶ್ಯಾಮಲಾ ಸ್ತುತಿ ಮಾಣಿಕ್ಯ ವೀಣಾ ಮುಪಲಾಲಯಂತಿಂ ಮಂದಾಲಾಸಂ ಮಂಜುಳ ವಾಗ್ಮಿಲಾಸಂ. ನೋಡಿ ಆ ಮಂತ್ರ ಹೇಳ್ತೀನಿ, ಒಂದು ನಿಮಿಷ. ನೋಡಿ ಶ್ರೀ ಶ್ಯಾಮಲಾ ಸ್ತುತಿ, ನೋಡಿ ಆ ಮಂತ್ರ ಈ ರೀತಿ ಇದೆ. ಮಾಣಿಕ್ಯ ವೀಣಾ ಮುಪಲಾಲಯಂತಿಂ ಮದಾಲಾಸಂ ಮಂಜುಳ. ನೋಡಿ ಸ್ನೇಹಿತರೆ, ನೋಡಿ ಆ ಮಂತ್ರನ ನಾನು ಇಲ್ಲಿ ಬರೆದಾಕಿದ್ದೀನಿ. ನೀವು ಇದನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಯಾಕಂದರೆ ಈ ಮಂತ್ರಗಳನ್ನ ಉಚ್ಚಾರಣೆ ಮಾಡೋಂಥ ಸಂದರ್ಭದಲ್ಲಿ ತಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬರೆದಾಕಿದ್ದೀನಿ. ನೀವು ಈ ಮಂತ್ರನ ದಯವಿಟ್ಟು ಓದ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿನಾ ಫ್ರೆಂಡ್ಸ್? ನೋಡಿ ಇಲ್ಲಿದೆ. ಸ್ನೇಹಿತರೆ ನೋಡಿ, ಈ ಮಂತ್ರನ ನಾನು ಇಲ್ಲಿ ನಿಮಗೆ ಬರೆದು ಫೋಟೋ ಸಮೇತ ಹಾಕಿದ್ದೀನಿ. ಪ್ರತಿಯೊಂದು ಸಾಲುಗಳು ಬರೆದಾಕಿದ್ದೀನಿ. ದಯವಿಟ್ಟು ಈ ಮಂತ್ರಗಳನ್ನ ನೀವು ಓದ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡಿ, ಫೋಟೋ ಸಮೇತ ಹಾಕಿದಾಗ ನಿಮಗೆ ಓದ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ. ದಯವಿಟ್ಟು ಓದ್ಕೊಳ್ಳಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸಾಧ್ಯವಾದಷ್ಟು ನೀವು ಈ ನಾನು ಹೇಳ್ಕೊಟ್ಟಿರೋಂಥ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನ ಫಾಲೋ ಮಾಡಿ 9 ದಿನಗಳ ಕಾಲ ಪ್ರತಿದಿನವೂ ನೀವು ಸರಸ್ವತಿ ಆರಾಧನೆಯನ್ನು ಮಾಡಿ ಮತ್ತು ಶ್ಯಾಮಲಾ ದೇವಿನ ಆರಾಧನೆಯನ್ನು ನೀವು ಮಾಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ